ಪಶ್ಚಿಮ ಬಂಗಾಳದ ರಾಂಪುರ ಹತ್ತ ಹಿಂಸಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಬಿಐಗೆ ವಹಿಸಿದೆ ಕೋಲ್ಕತ್ತಾ ಹೈಕೋರ್ಟ್. ಏಪ್ರಿಲ್ 7ಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಪಶ್ಚಿಮ ಬಂಗಾಳದ ರಾಂಪುರ ಹತ್ತ ಹಿಂಸಾಚಾರ ಕೇಸಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೆದಿತ್ತು. ಅದರಲ್ಲೂ ಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿ ವಿಧಾನಸಭೆ ಎಲೆಕ್ಷನ್ ನಿಂದಲೂ ಕೂಡ ಹಿಂಸಾಚಾರ ಮಿತಿಮೀರಿ ನಡೀತಾನೆ ಹೋಗ್ತಾ ಇದೆ. ಎಸ್ಐಟಿಯನ್ನ ರಚಿಸಿದ್ರು ಸಿಎಂ ಮಮತಾ ಬ್ಯಾನರ್ಜಿಗೆ ಈಗ ಹಿನ್ನಡೆ ಆಗ್ತಾ ಇದೆ. ಸಿಬಿಐಗೆ ತನಿಖಾ ದಾಖಲೆಯನ್ನು ನೀಡಲಿಕ್ಕೆ ಎಸ್ಐಟಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಟಿಎಂಸಿ ಮುಖಂಡನನ್ನ ಹತ್ಯೆಗೈದಿದ್ರು ಕಿಡಿಗೇಡಿಗಳು. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೆದಿತ್ತು. ಹತ್ಯೆ ಬೆನ್ನಲ್ಲೇ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು 7 ಶವ, 3 ಮಹಿಳೆಯರು, 2 ಮಕ್ಕಳು ಸೇರಿದಂತೆ 22 ಜನರನ್ನ ಹತ್ಯೆ ಮಾಡಲಾಗಿತ್ತು. ಟಿಎಂಸಿ ಬ್ಲಾಕ್ ಅಧ್ಯಕ್ಷ ಸೇರಿದಂತೆ ಇಲ್ಲಿ ಒಬ್ಬನನ್ನ ಬಂಧಿಸಲಾಗಿತ್ತು. ರಾಂಪುರ ಹತ್ತ ಠಾಣೆ ಇನ್ಸ್ಪೆಕ್ಟರ್ ಕೆಲಸದಿಂದ ವಜಾ ಮಾಡಲಾಗಿದೆ. ಸರಿಯಾಗಿ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಿಲ್ಲ ಅನ್ನುವ ಕಾರಣಕ್ಕೋಸ್ಕರ, ಬಟ್ ಟಿಎಂಸಿ ಕಾರ್ಯಕರ್ತನನ್ನ ಹತ್ಯೆ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೆದಿತ್ತು. ಆ ಹಿಂಸಾಚಾರ ತುಂಬಾ ವಿಕೋಪಕ್ಕೆ ಹೋಗಿತ್ತು. ಅಲ್ಲಿ ಈಗ ಆಲ್ರೆಡಿ 22 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 8 ಜನ ಸಾವನ್ನಪ್ಪಿದ್ರು ಈ ಒಂದು ಘಟನೆಯಿಂದಾಗಿ. ಒಬ್ಬರನ್ನ, ಅದು ಟಿಎಂಸಿ ಕಾರ್ಯಕರ್ತನನ್ನ ಕೊಂದಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರಣೀಶ್, ವೆಸ್ಟ್ ಬೆಂಗಾಲ್ನಲ್ಲಿ ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಹಿಂಸಾಚಾರ ಮಿತಿಮೀರಿ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಮತ್ತೊಂದ್ ಕಡೆ ಈಗ ಮೊನ್ನೆ ನಡೆದಿದ್ದಂತ ಒಂದು ಘಟನೆ ಕೂಡ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗಿತ್ತು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಎಸ್ಐಟಿ ರಚನೆ ಮಾಡಿದ್ರು. ಈಗ ಹೈಕೋರ್ಟ್ ಹೇಳಿದೆ ಸಿಬಿಐಗೆ ತನಿಖೆಯನ್ನ ಹಸ್ತಾಂತರ ಮಾಡುವಂತೆ. ಇದೊಂದು ರೀತಿಯಾದಂತಹ ಹಿನ್ನಡೆ. ಈಗ ಪಶ್ಚಿಮ ಬಂಗಾಳದ ಘರ್ಷಣೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಹೈಕೋರ್ಟ್ ಈ ಪ್ರಕರಣವನ್ನ ತನಿಖೆಗೋಸ್ಕರ ನೀಡುತ್ತೆ. ಯಾಕೆಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನ ನೇಮಿಸಿತ್ತು. ಈಗ ಅಲ್ಲಿನ ಹೈಕೋರ್ಟ್ ಸಿಬಿಐಗೆ ಕೊಡಿ ಅಂತ ಹೇಳಿರೋದ್ರಿಂದ ಕೋರ್ಟ್ ನಲ್ಲೇ ಈ ವಿಷಯವನ್ನ ಚಾಲೆಂಜ್ ಮಾಡುವ ಸಾಧ್ಯತೆಗಳು ಇರ್ತವೆ. ಒಂದು ಹೈಕೋರ್ಟ್ ನಲ್ಲಿ ಡಿವಿಷನ್ ಬೆಂಚ್ ಹೋಗುವಂತಹ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಇದನ್ನ ಚಾಲೆಂಜ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಕೋರ್ಟ್ಗೆ ಬಂದು ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಕರಣದ ವಿಚಾರಣೆ ಸಿಬಿಐ ನಿಂದನೇ ಆಗ್ಬೇಕು ಅಂತ ಹೇಳಿದ್ರೆ ಮಾತ್ರ ಸಿಬಿಐಗೆ ಕೊಡುವ ಸಾಧ್ಯತೆ ಇದೆ. ಒಂದು, ನಾವು ಇನ್ ಜನರಲ್ ಮಮತಾ ಬ್ಯಾನರ್ಜಿ ಅವರ ಕಾರ್ಯವೈಖರಿ ಗೊತ್ತಿದೆ. ಏನಂದ್ರೆ ಅವ್ರು ಯಾವ್ದನ್ನು ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ. ಏನೋ ಅವರು ಈಗ ಫಾರ್ ಎಕ್ಸಾಂಪಲ್ ಅವ್ರು SIT ರಚನೆ ಮಾಡಿದ್ದಾರೆ ಅಂತಂದ್ರೆ ಫಸ್ಟ್ ಅದಕ್ಕೆ ಸ್ಟಿಕನ್ ಆಗಿರ್ತಾರೆ. ಸೊ ಹಂಗಾಗಿ ಈಗಲೂ ಕೂಡ ಅವರು ಮೊದಲಿಗೆ SIT ಮುಖಾಂತರ ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಹೋರಾಟ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಒಂದು ಘರ್ಷಣೆ ಬಹಳ ತೀವ್ರವಾಗಿದ್ದ ಕಾರಣ ಟಿಎಂಸಿ ಸರ್ಕಾರನೇ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ಪ್ರಕರಣದಲ್ಲಿ ಸತ್ಯಾನುಸತ್ಯತೆ ಹೊರ ಬರುವಂತದ್ದು ಡೌಟ್ ಅನ್ನುವ ಕಾರಣಕ್ಕೋಸ್ಕರ ಸಿಬಿಐಗೆ ಕೊಟ್ಟಿದೆ ಅಂತ ಹೇಳ್ಬೇಕಾಗತ್ತಾ? ಹೌದು. ಒಂದು, ಈ ಘರ್ಷಣೆಯಲ್ಲಿ ಅಲ್ಲಿ ಟಿಎಂಸಿ ಸರ್ಕಾರ ಇದೆ. ಮತ್ತೆ ಘರ್ಷಣೆಯಲ್ಲಿ ಟಿಎಂಸಿ ಸರ್ಕಾರನ ಟಿಎಂಸಿ ನಾಯಕನ ಏನೋ ಒಬ್ಬರ ಹತ್ಯೆ ಆಗಿದೆ. ಅದಲ್ಲದೆ ಟಿಎಂಸಿ ಕಾರ್ಯಕರ್ತರ ಅದಾದ ನಂತರ ನಡೀತಿರುವಂತಹ ಗಲಭೆಯಲ್ಲಿ ಟಿಎಂಸಿ ಕಾರ್ಯಕರ್ತರ ಕೈವಾಡ ಇದೆ ಅನ್ನುವಂತ ಸಂಖ್ಯೆ ಎಲ್ಲ ಇರೋದ್ರಿಂದ ಇದು ಒಂದು ಫೇರ್ ಆದಂತಹ ತನಿಖೆ ನಡೆಯಲ್ಲ ಎನ್ನುವ ಕಾರಣಕ್ಕೋಸ್ಕರನೇ ಸಿಬಿಐ ತನಿಖೆ ಆಗ್ಲಿ ಅಂತ ಹೇಳಿ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಈಗ ಅದಕ್ಕೆ ವೆಸ್ಟ್ ಬೆಂಗಾಲ್ ಸರ್ಕಾರ ಏನು ಅಲ್ಲಿ ಅದನ್ನ ಹೈಕೋರ್ಟ್ ನಲ್ಲಿ ಚರ್ಚೆ ಚಾಲೆಂಜ್ ಮಾಡುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಬರುತ್ತಾ ಅನ್ನೋದು ಮೊದಲ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಬಂದ್ರೆ ಅಥವಾ ಅಲ್ಲಿನೇ ವಿಭಾಗೀಯ ಪೀಠಕ್ಕೆ ಹೋದ್ರೆ ತನಿಖೆ ಆಗುತ್ತಾ ಇಲ್ವಾ ಅನ್ನೋಂಥದ್ದು. ಬಟ್ ಈಗ ಅವರು ಫಾರ್ ಎಕ್ಸಾಂಪಲ್ ಈಗ ಹೈಕೋರ್ಟ್ ಕೊಡ್ತು ಒಂದು ಮಾತ್ರಕ್ಕೆ ವೆಸ್ಟ್ ಬೆಂಗಾಲ್ ಸರ್ಕಾರವೂ ಕೂಡ ಇದನ್ನ ಸಿಬಿಐಗೆ ಕೊಡಲ್ಲ, ಮಮತಾ ಬ್ಯಾನರ್ಜಿ ಅವರು ಕೊಡಲ್ಲ, ಸಿಬಿಐ ತನಿಖೆ ಕೂಡ ಆರಂಭ ಆಗಲ್ಲ. ನನ್ನ ಪ್ರಕಾರ ಕಾನೂನು ಹೋರಾಟ ಒಂದ್ ಸ್ವಲ್ಪ ಮುಂದುವರಿಯುವ ಸಾಧ್ಯತೆಗಳು ಇರ್ತವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.